ನಾನು ಇವು ಮಾಡಿರೋಂಥದ್ದು ಇದು ಬಂದು ಸ್ಪ್ರಿಂಕ್ಲರ್ ಪೈಪ್ ತೊಗೊಂಡು ಮಾಡಿರೋಂಥದ್ದು. ಸೊ ಯಾವುದು PVC ಪೈಪಲ್ಲಿ ನಾನು ಮಾಡಿಲ್ಲ. 5 ಪೈಪ್ ತೊಗೊಂಡಿದ್ದೀನಿ. 5 ಪೈಪಿಗೆ ಇವಾಗ ಪ್ರೈಸ್ ಬಂದು 250 ರೂಪಾಯಿ, 300 ರೂಪಾಯಿನೋ ಸಮಥಿಂಗ್ ತಪ್ಪು 250 ರೂಪಾಯಿನೋ ಒಂದು ಸ್ಪ್ರಿಂಕ್ಲರ್ ಪೈಪ್ಗಿದೆ. ಸೊ ನಮಗಿದು ಸಬ್ಸಿಡಿಯಲ್ಲಿ ಸಿಕ್ಕಿರೋಂಥದ್ದು, ಅಗ್ರಿಕಲ್ಚರಿಗೆ ನಾವು ಬಳಸೋಕ್ಕೆ ಅಂತ ಹೇಳ್ಬಿಟ್ಟು ಸಬ್ಸಿಡಿಯಲ್ಲಿ ಸಿಕ್ಕಿರೋಂತಹ ಪೈಪ್ಗಳಿದು. ಸೊ ಅಲ್ಲಿಗೆ 300 ರೂಪಾಯಿ ಹಂಗಾದರೆ 5 ಪೈಪಿಗೆ 1,500 ಆಗುತ್ತೆ. ಸೊ ಅದು ಬಂದು ನೆಕ್ಸ್ಟಿಗೆ ಮತ್ತೆ ನಾನೊಂದು ಈಗ ಟೋಟಲು 5 ಬಾಟಮ್ ಇದೆ. ಅಂದರೆ ನಾನು ಅದೇ ನಿಮ್ಗೆ ಅಲ್ಲಿ ತೋರಿಸಿನಲ್ಲ, ಸೊ ವಾಲ್ ಹಾಕ್ಕೊಂಡು ಮಾಡಿರೋಂಥದ್ದು ಅಸೆಂಬ್ಲಿ. ಅದಕ್ಕೆ ಒಂದಕ್ಕೆ 130 ರೂಪಾಯಿ. ಅದಕ್ಕೆ ನಾನು 5 ತೊಗೊಂಡಿದ್ದೀನಿ. 5ಕ್ಕೆ 650 ರೂಪಾಯಿ ಆಗುತ್ತೆ. ನಂತರ ಎಲ್ಲ ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ, ಸೊ ನೆನ್ನೆ ನೋಡಿದ್ರಿ ಒಂದು ಪಾರ್ಟ್ 1 ವೀಡಿಯೋ ಬಿಟ್ಟಿದ್ದು ಡ್ರಿಪ್ ಇರಿಗೇಷನ್ದು. ಸೊ ಇದು ಫುಲ್ ಕಂಪ್ಲೀಟ್ ಆಗಿದೆ, ಅಂದರೆ ಡ್ರಿಪ್ ಎಲ್ಲ ಮಾಡಿ ಪೈಪೆಲ್ಲ ಚುಚ್ಚಿ ಎಲ್ಲ ಆಗಿದೆ. ಸೊ ಪಾರ್ಟ್ 2 ವೀಡಿಯೋ ಇದರಲ್ಲಿ ನಿಮಗೆ ನೀರು ಬಿಡೋದು ಮತ್ತು ಡ್ರಿಪ್ ಯಾವ ಥರ ಚುಚ್ಚೋದು ಅದು ಬಡ್ಡೆಗೆ ಹೇಗೆ ಅನ್ನೋದನ್ನ ಈ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಫುಲ್ ಕಂಪ್ಲೀಟ್ ವೀಡಿಯೋ ಆಗಿರ್ತಿದ್ದು, ಜೊತೆಗೆ ಎಷ್ಟು ಖರ್ಚಾಯಿತು, ಟೋಟಲ್ ಎಷ್ಟು ಸ್ಪೆಂಡಿಂಗ್ ಎಷ್ಟಾಗಿದೆ ಅದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ತೋರಿಸ್ಕೊಡ್ತೀವಿ. ಸೊ ಇನ್ನೂ ಯಾರು ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತೀವಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಹಾಗೆಯೇ ಇವಾಗ ಟ್ಯೂಬ್ನ ನಾವು ಹಾಕೋದು ಯಾವ ರೀತಿ ಅಂತಂದರೆ, ನೋಡಿ ನನ್ನ ಹತ್ರ ಇಷ್ಟು ಟ್ಯೂಬ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ. ನೋಡಿ ಇಷ್ಟುದ್ದ ಅಡಿಕೆ ಗಿಡಕ್ಕಾದರೆ ಇಷ್ಟುದ್ದ ಬೇಕೇ ಬೇಕು. ಯಾಕೆಂದರೆ ಅಡಿಕೆ ಗಿಡ ಬೆಳೀತಾ ಬಡ್ಡೆ ದಪ್ಪ ಆಗೋದ್ರಿಂದ ಅದು ನಾವು ಹಿಂಗೆ ಟೈಟಾಗಿ ಕಟ್ಟಿರ್ತೀವಿ ಮತ್ತು ನಿಮಗೆ ಟ್ಯೂಬ್ ಸಾಕಾಗೋದಿಲ್ಲ. ಸೊ ಹಾಗಾಗಿ ನಾವು ಇಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಮತ್ತು ಇದನ್ನು ಯಾವ ರೀತಿ ಅಂತಂದರೆ, ನಾವು ಮಾಮೂಲಿ ಈ ಡ್ರಿಪ್ಪಿಗೆ ನಾವು ಏನು ಪೈಪ್ ತೊಗೊಂಡಿರ್ತೀವಿ, ಸೊ ಅದೇ ಪೈಪ್ನ ಇಷ್ಟಿಷ್ಟೇ ಉದ್ದ ಕಟ್ ಮಾಡ್ಕೊಳ್ಳಿ. ಅಂದರೆ ಇಷ್ಟು ನೋಡಿ, ಒಂದು ಬೆಳ್ಳಷ್ಟು ಉದ್ದ. ಸೊ ಇಷ್ಟಿಷ್ಟು ಉದ್ದ ಕಟ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಮಾಮೂಲಿ ದಬ್ರದಿಂದ ಹೋಲ್ ಮಾಡಿಕೊಂಡು ಸೊ ತುದಿನ ಹಿಂಗೆ ಚುಚ್ಕೊಂಬಿಡಿ ಇದಕ್ಕೆ. ಸೊ ಈ ರೀತಿ ಯಾಕೆ ಚುಚ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಅಲ್ಲಿ ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡ್ತಾವ ನಿಮಗೆ ತೋರಿಸ್ತಾವ. ನೋಡಿ ನನ್ನ ಹತ್ರ ದಬ್ಳ ಇದೆ, ದಬ್ಳದಿಂದ ಇದನ್ನು ಹೋಲ್ ಮಾಡ್ಕೊತೀನಿ ಹಿಂಗೆ ಹೋಲ್ ಮಾಡ್ಕೊಂಡು ಇದನ್ನು ಹೀಗೆ ಚುಚ್ಕೊಂಡ್ಬಿಟ್ಟು ನೋಡಿ, ನಿಮಗೆ ಇಷ್ಟು ಉದ್ದ ಇದ್ದರೆ ಈಸಿ. ಅಡಿಕೆ ಮರ ಎಷ್ಟೇ ದಪ್ಪ ಆದ್ರೂ ನಿಮಗೆ ಲಾಸ್ಟಿಗೆ ಅದನ್ನು ಲೂಸಾಗಿ ಮಾಡ್ಕೊಬೋದು ಇದಕ್ಕೆ. ಸೊ ಈ ರೀತಿ ಮಾಡಿ ಸುತ್ತಬಿಡಿ. ಇದನ್ನು ಏನಕ್ಕೆ ಹಾಕಿದ್ದೀನಿ ಅಂತಂದರೆ, ನೀರು ಹಿಂಗೆ ಬಂದು ಮುಂದಕ್ಕೆ ಹಾರುತ್ತೆ. ಸೊ ಹಾರಬಾರ್ದು, ಇಲ್ಲೇ ತಡೆದು ಇಲ್ಲೇ ಬಡ್ಡಿಗೆ ಬೀಳಿ ಅಂತ ಹೇಳ್ಬಿಟ್ಟು ಈ ಒಂದನ್ನು ಪೈಪ್ನ ಕಟ್ ಮಾಡಿ ನಾವು ಈ ಥರ ಸಿಗಿಸ್ಕೊಂಡಿರ್ತೀವಿ. ಈಗ ನೋಡಿ ದೀಕ್ಷಿತ್ ಮೋಟ್ರ್ ರನ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲ ಅಸೆಂಬ್ಲಿಗಳು ಯಾವ್ಯಾವ ಥರ ಹಾಕಿದ್ದೀವಿ ಹೇಗೆ ಅಂತ. ಸೊ ನೆನೆ ನಿಮಗೆ ಇಷ್ಟು ತೋರಿಸಿದ್ದೆ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಯಾವ ಥರ ಹೇಗೆ ಅಂತ. ಮುಂಚೆ ಏನು ಮಾಡ್ತಿದ್ವಿ ಅಂದರೆ, ಈ ಕಡೆಗೆ ಎಂಡ್ ಕ್ಯಾಪ್ ಹಾಕ್ತಾಯಿದ್ವಿ, ಇಲ್ಲಿಗೆ ಬರೀ ವಾಲ್ ಹಾಕ್ತಾಯಿದ್ವಿ. ಇವಾಗ ಏನಾಗಿದೆ ಅಂದರೆ ನೋಡಿ, ಇಲ್ಲಿ ಅಸೆಂಬ್ಲಿಲಿ ಒಟ್ಟು 3 ಸಾಲು ಬಂದಿದೆ. ನೋಡಿ ಇದೊಂದು ಸಾಲು ಬಂದಿದೆ, ಮತ್ತು ಅಲ್ಲಿ 2ನೇ ಸಾಲು ಅದೊಂದು ಬಂದಿದೆ, ಮತ್ತು ಈ ಕಡೆ ಒಂದು ಸಾಲು ಬಂದಿದೆ. ಕಾಣ್ತಿದೆಯಲ್ಲ, 3ಕ್ಕೆ ಬೇಕಾಗಿರೋದ್ರಿಂದ ಸೊ ನಾವು 2 ಕಡೆನೂ ವಾಲ್ ಹಾಕ್ಕೊಂಡು ನೋಡಿ, 2 ಕಡೆ ಒಳಗಡೆ ಥ್ರೆಡೆಡ್ ಇರುತ್ತೆ. ಇಲ್ಲಿ 2 ಕಡೆ ಥ್ರೆಡೆಡ್ ಇರೋದ್ರಿಂದ ಸೊ 2 ಕಡೆನೂ ಕೂಡ ವಾಲ್ ಹಾಕ್ಕೊಂಡಿದ್ದೀವಿ. ಈಗ ದೀಕ್ಷಿತ್ ಎಲ್ಲ ಹೋಗಿರೋದ್ರಿಂದ ಸೊ ಎಲ್ಲ ವಾಲ್ ಆಫ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಾವು ಯೂಸ್ ಮಾಡಿರೋದು ಇಲ್ಲಿ ಹಳೆ ಪೈಪಲ್ಲಿ ಕಸ ಇರುತ್ತಲ್ಲ, ಹಾಗಾಗಿ ವಾಲ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಮತ್ತೆ ಡ್ರಿಪ್ಪಲ್ಲಿ ಹೋಗ್ಬಿಟ್ಟು ಕಸ ಕೂತ್ಕೊಳ್ಳುತ್ತೆ. ಹಾಗಾಗಿ ಎಲ್ಲ ಆಫ್ ಮಾಡಿದ್ದು ಆಲ್ರೆಡಿ ಆಫ್ ಆಗಿದೆ. ಪ್ರತಿಯೊಂದನ್ನು ಕೂಡ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆನ್ ಮಾಡಿಬಿಟ್ಟು ಆ ಕಡೆ ಎಂಡ್ ಕ್ಯಾಪ್ ಕ್ಲೋಸ್ ಮಾಡಿಲ್ಲದೆ ಇರೋದ್ರಿಂದ ನಿಮಗೆ ನೀರು ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ. ಇಲ್ಲಿ ಎಂಡ್ ಕ್ಯಾಪ್ ಹಾಕಿಲ್ಲ, ನೀರನ್ನು ಮಾಡೋಕ್ಕೆ ಸೀದಾ ನೀರಿಲ್ಲ ಇಲ್ಲಿ ಹೋಗುತ್ತೆ. ಏನಕ್ಕೆ ಹಾಕಿಲ್ಲ ಅಂದರೆ, ಅದೇ ಪೈಪಲ್ಲಿ ಏನಾದ್ರು ಕಸ ಇದ್ದರೆ ಹೋಗ್ಬಿಡಲಿ ಅಂತ. ಸ್ವಲ್ಪ ಒಂದು 10 ನಿಮಿಷ ಆನ್ ಮಾಡಿಬಿಟ್ಬಿಟ್ಟು ಕಸ ಹೋದ್ಮೇಲೆ ಏನು ಎಲ್ಲ ವಾಲ್ನ ಆನ್ ಮಾಡ್ಕೊಂಡ್ರೆ ಆಯಿತು. ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ಹೇಗೆ ಏನು ಅಂತ. ನೋಡಿ ಈಗ ಮೋಟ್ರ್ ಆನ್ ಮಾಡಿದ್ದಾನೆ, ಸೌಂಡ್ ಆಗ್ತಾಯಿದೆ ನೋಡಿ, ಎಷ್ಟು ಕಸ ಬರ್ತಾಯಿದೆ ನೋಡಿ ನೀರಲ್ಲಿ. ಫುಲ್ಲು ಕಸದ ನೀರು ಹೋಗ್ತಾಯಿದೆ ಅಂತ. ಇದೆಲ್ಲ ಹೋಗಿ ಡ್ರಿಪ್ಪಿಗೆ ಕಟ್ಕೊಬಿಟ್ರೆ ನಿಮಗೆ ಡ್ರಿಪ್ ಫುಲ್ಲು ಕಟ್ಕೊಬಿಡುತ್ತೆ. ನೋಡಿ ಎಷ್ಟು ಕೊಳೆ ನೀರು ಬರ್ತಾಯಿದೆ. ಫುಲ್ಲು ನೀರು ತಿಳಿ ಆದಮೇಲೆ ಮತ್ತೆ ಆಫ್ ಮಾಡಿಬಿಟ್ಟು ಮೋಟರ್ನ ಮತ್ತೆ ಆನ್ ಮಾಡಿಕೊಂಡ್ರೆ ಆಯ್ತು ನಿಮಗೆ. ನೋಡಿ ನೀರು ಸ್ವಲ್ಪ ತಿಳಿ ಆಗ್ತಾಯಿದೆ. ಎಲ್ಲ ವಾಲ್ ಆನ್ ಮಾಡ್ತೀನಿ, ಆನ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಹೇಗೆ ಅಂತ. ನೋಡಿ ಫುಲ್ಲು ಎಲ್ಲ ಎಂಡ್ ಕ್ಯಾಪ್ನ ಆನ್ ಮಾಡಿದ್ದೀನಿ. ಅಂದರೆ ಏನು ವಾಲ್ನ ಆನ್ ಮಾಡಿ ಎಂಡ್ ಕ್ಯಾಪ್ ಹಾಕಿ ವಾಲೆಲ್ಲ ಆನ್ ಮಾಡಿದ್ದೀನಿ. ಕಾಣ್ತಾ ಇಲ್ಲ, ನೋಡ್ಬೋದು ನೀವು ನೀರು ಬೀಳ್ತಾ ಇರೋದಿಲ್ಲಿ, ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಇಷ್ಟು ನೀರು ಬೀಳುತ್ತೆ. ಇನ್ನು ಮೋಟ್ರು ಈಗ ಮತ್ತೆ ಆನ್ ಮಾಡ್ತಾರೆ, ಆನ್ ಮಾಡಿದಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಬೀಳುತ್ತೆ. ತೋರಿಸ್ತೀನಿ ನಾನು ಹೆಂಗಾಗುತ್ತೆ ಹೇಗೆ ಅಂತ. ನಾನು ಇದಕ್ಕೆ ಏನಕ್ಕೆ ನಿಮಗೆ ಇದು ಹಾಕಕ್ಕೆ ಹೇಳಿದೆ ಅಂತಂದರೆ, ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ಹಿಂಗೆ ನೋಡಿ ಹಿಂಗೆ ಮುಂದಕ್ಕೆ ಹಾರುತ್ತೆ. ಸೊ ಇದನ್ನು ಹಿಂಗೆ ಮುಂದಕ್ಕೆ ಹಾರಿದಾಗ ಕೆಲವರು ನಾನು ಒಂದು ತೋಟಕ್ಕೆ ಹೋಗಿದ್ದೆ. ಸೊ ಒಬ್ಬರು ಡ್ರಿಪ್ ಇರಿಗೇಷನ್ನ ಮಾಡಿದರು. ಅವ್ರೇನು ಮಾಡಿದರು ಅಂತಂದರೆ ಇದೇ ಥರ ಮಾಡಿದರು. ಮುಂದೆ ಈ ಥರ ಕ್ಯಾಪ್ ಹಾಕಿರಲಿಲ್ಲ. ಸೊ ಅದಕ್ಕೆ ಅವ್ರೇನು ಮಾಡಿದರು, ಹಿಂಗೆ ಬಡ್ಡಿಗೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಕಲ್ಲು ಹೇರಿದ್ರು. ಅದೇನೇ ಕಲ್ಲು ಹೇರಿದ್ರು ಕೂಡ ಏನಾಗ್ತಿತ್ತು ಅಂತಂದರೆ, ಈ ಕೋಳಿಗಳೇನೋ ಕೆರೆದಾಗ ಆ ಕಡೆ ಹೋಗ್ಬಿಡೋದು ಮತ್ತೆ ಹಿಂಗೆ ಹಾರ್ತಾಯಿತ್ತು. ಸೊ ಅವ್ರು ಆಮೇಲೆ ಅದು ಡ್ರಿಪ್ ಇರಿಗೇಷನ್ ಬೇಡಕ್ಕೆ ಬೇಡ ಅಂತೇಳಿ ಡ್ರಿಪ್ ಇರಿಗೇಷನ್ ಹಂಗೆ ಬಿಟ್ಟಾಕ್ಬಿಟ್ಟಿದ್ರು.
ಸೊ ಮತ್ತೆ ಲಾಸ್ಟ್ ಟೈಮ್ ನಾನು ಅವ್ರ ತೋಟಕ್ಕೆ ನೋಡೋಕ್ಕೆ ಅಂತೇಳಿ ಹೋದಾಗ ಸೊ ಆವಾಗ ಅವರಿಗೆ ಈ ಥರ ಒಂದು ಐಡಿಯಾ ತೋರಿಸ್ದೆ, ನೋಡಿ ಈ ರೀತಿ ಮಾಡಿ ಅದು ನೀರು ಬಡ್ಡೆಗೆ ಬೀಳುತ್ತೆ ಅಂತ. ಸೊ ಆವಾಗ ಅದಕ್ಕೆ ತುಂಬ ಜನ ಏನು ಮಾಡ್ತೀರ ಅಂತಂದರೆ ಇದು ಮುಂದೆ ಹಾಕೋದು ಗೊತ್ತಿರೋದಿಲ್ಲ ನಿಮಗೆಲ್ಲ, ಹಾಗಾಗಿ ಏನು ಮಾಡ್ಬಿಡ್ತೀರ ಹಿಂಗೆ ಬಿಟ್ಬಿಡ್ತೀರ. ಸೊ ಹಂಗಾಗಿ ಇದನ್ನು ಹಾಕಿದ್ರೆ ನೀವು ನೀರು ಎಷ್ಟೇ ಪ್ರೆಜರಾಗಿ ಬಂದ್ರೂ ಬಡ್ಡೆಗೆ ಬೀಳುತ್ತೆ, ಎಲ್ಲೂ ಹೋಗಲ್ಲ, ನೋಡಿ ಈ ಥರ ಬೀಳುತ್ತೆ. ಸೊ ಅದಕ್ಕೋಸ್ಕರನೇ ಮುಂದೆ ಇದೊಂದು ಕ್ಯಾಪ್ನ ಹಾಕೋದು ನಾವು. ನೋಡಿ ಇದು ಫುಲ್ ಎಲ್ಲ ಕ್ಲೋಸಿಂಗ್ ಆಗಿದೆ, ಇದೆಲ್ಲ ಈ ಕಡೆದೆಲ್ಲ ಫುಲ್ ಆಗಿದೆ. ನೋಡಿ ಈ ಕಡೆ ಪ್ರತಿ ಒಂದೊಂದು ಟ್ಯೂಬಲ್ಲೂ ನೀವು ಇದರ ಎಂಡ್ ಕ್ಯಾಪ್ ಏನು ಹಾಕಿರ್ತೀರಲ್ಲ ನೋಡಿ, ಇಲ್ಲಿ ಇದಕ್ಕೆ ಎಂಡ್ ಕ್ಯಾಪ್ ಹಾಕಿದರೆ ಈ ಥರ ಫುಲ್ ತಕ್ಕೋಬೇಕು, ಯಾಕೆಂದರೆ ಪೈಪಲ್ಲೂ ಕೂಡ ಕಸ ಇರುತ್ತಲ್ಲ, ಹಾಗಾಗಿ ಎಲ್ಲ ತಕ್ಕೊಂಡು ಸ್ವಲ್ಪ ನೀರು ಬಿಟ್ಬಿಟ್ಟು ಸೊ ಎಂಡ್ ಕ್ಲೋಸಿಂಗ್ ಹಾಕ್ಕೊಂಡ್ರೆ ಮುಗೀತು. ಮತ್ತು ಪ್ರತಿಯೊಂದಕ್ಕೂ ಕೂಡ ಫುಲ್ ತಕ್ಕೊಂಡು ನೀವು ಮಾಡ್ಕೋಬೇಕು. ನೋಡಿ ಇದೆಲ್ಲ ತೋರಿಸಿನ್ಬೇಕಾರೆ ನೋಡಿ ಇದೆಲ್ಲ ನೀರು ಬಿಟ್ಬಿಟ್ಟಿದ್ದೀವಿ ಹಂಗೆ ಹೋಗಲಿ ಅಂತ, ಕಸ ಹೋಗಲಿ ಅಂತ ಕಾಣ್ತಿದ್ದಿಲ್ಲ ನೋಡಿ, ಎಲ್ಲದರ ನೀರು ಹೋಗ್ತಾಯಿದೆ. ಎಲ್ಲಕ್ಕೂ ಕೂಡ ಕ್ಲೋಸಿಂಗ್ ಹಾಕೋ ಅಷ್ಟೇ. ನೋಡಿ ಇಷ್ಟು ಗಂಟೆ ಚುಚ್ಚಿರಲಿಲ್ಲ, ನೋಡಿ ಈಗ ಹೊಸ್ದಾಗಿ ಚುಚ್ಕೋತಾ ಇರೋದು ನೋಡಿ, ಹಂಗೆ ಚುಚ್ಕೊಂಡು ಹಂಗೆ ಬಿಟ್ಬಿಟ್ಟು ಸೊ ಅದಕ್ಕೇನು ಟ್ಯೂಬ್ ಬರುತ್ತಲ್ಲ, ಟ್ಯೂಬ್ ಹಾಕೊಂಡ್ರೆ ಆಯ್ತು. ನೀವು ನೋಡಿ ನೀರು ಹೆಂಗಾರುತ್ತೆ ನೋಡಿ, ನೋಡಿ ನೀರು ಹಂಗೆ ಹಾರಬಾರ್ದು, ಟ್ಯೂಬ್ ಹಾಕ್ಕೊಂಡು ಅಡಿಕೆ ಗಿಡಕ್ಕೆ ಸುತ್ಕೋಬೇಕು. ನೀವು ಏನಕ್ಕೆ ಸುತ್ಕೊಳ್ಳೋದು ಅಂದರೆ ಏನಾರು ಕೋಳಿ ಗಿಳಿ ಬಂದಾಗ ಏನಾರು ಇದು ಮಾಡ್ತವೆ ಅನ್ನೋ ಕಾರಣಕ್ಕೋಸ್ಕರ ಅಡಿಕೆ ಗಿಡದ ಬಡ್ಡೆ ಸುತ್ತಬಿಟ್ಟು ಲಾಕ್ ಮಾಡ್ದಂಗೆ ಮಾಡಿಬಿಡೋದು. ಈ ಥರ ನೋಡಿ ಅವ್ರ ಬಡ್ಡೆಗೆ ನೀಟಾಗಿ ನೀರು ಬೀಳುತ್ತೆ. ಹೀಗೆ ನೀವು ಪ್ರತಿಯೊಂದಕ್ಕೂ ಕೂಡ ನೀರು ಆನ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ನೀಟಾಗಿ ಹೆಂಗೆ ಬೀಳುತ್ತೆ ಏನು ಅಂತ. ಚುಚ್ಚಿಬಿಟ್ಟು ಅಲ್ಲೇ ಬಿಟ್ಕೊಳ್ಳಿ, ಹಂಗೆ ಬಿಟ್ಕೊಂಡ್ರೆ ನಿಮ್ಗೆ ನೀರು ಹಾರಲ್ಲ, ತೆಗೆದ್ರೆ ನೀರು ಹಾರತ್ತೆ. ನಿಮಗೆ ತೆಗೆದು ಹಿಂದೆನೇ ನೀರು ಹಾಕೋಬೇಕು, ಇದು ಟ್ಯೂಬ್ ಹಾಕೊಂಡ್ರೆ ಆಯಿತು. ನೋಡಿ ಹೀಗೆ ನೀಟಾಗಿ ಬಡ್ಡೆಗೆ ಬೀಳುತ್ತೆ ನಿಮ್ಗೆ ನೀರು. ನೋಡಿ ಈ ಕಡೆಗೆಲ್ಲ ಈ ಕಡೆ ಪ್ಲಾಟಿಗೆ ಫುಲ್ ಆಗಿದೆ, ಎಲ್ಲದಕ್ಕೂ ಡ್ರಿಪ್ ಆಗಿದೆ. ಈ ಕಡೆ ಗಂಟೆ ಎಲ್ಲ ಇಷ್ಟಕ್ಕೆ ಎಲ್ಲದಕ್ಕೂ ಡ್ರಿಪ್ ಆಗಿ ಹೋಗಿದೆ, ನೀರು ಬೀಳ್ತಾಯಿದೆ ನೋಡಿ ಎಲ್ಲದ್ರಲ್ಲೂ. ನೋಡಿದ್ರಲ್ಲ, ಸೊ ಡ್ರಿಪ್ ಇರಿಗೇಷನ್ ಯಾರ್ಯಾರಿಗೆ ಕಷ್ಟ ಅಂತ ಹೇಳ್ತಾ ಇದ್ದೀರಾ, ಸೊ ಇದು ಸಿಂಪಲ್ ಆಗಿ ಮಾಡಿರುವಂತಹ ಡ್ರಿಪ್ ಇರಿಗೇಷನ್ನು. ಸೊ ನಿಮಗೆ ಇವಾಗ ನಾನು ಇದಕ್ಕೆ ಎಷ್ಟು ಖರ್ಚಾಗಿದೆ ಅಂತೇಳಿ ಹೇಳ್ತಾ ಹೋಗ್ತೀನಿ. ನಿಮಗೆ ಫಸ್ಟ್ ಬಂದು ಸ್ಪ್ರಿಂಕ್ಲರ್ ಪೈಪು, ನಾನು ಇವು ಮಾಡಿರೋಂಥದ್ದು ಇದು ಬಂದು ಸ್ಪ್ರಿಂಕ್ಲರ್ ಪೈಪ್ ತೊಗೊಂಡು ಮಾಡಿರೋಂಥದ್ದು. ಸೊ ಯಾವುದು PUC ಪೈಪಲ್ಲಿ ನಾನು ಮಾಡಿಲ್ಲ, 5 ಪೈಪ್ ತೊಗೊಂಡಿದ್ದೀನಿ. 5 ಪೈಪಿಗೆ ಇವಾಗ ಪ್ರೈಸ್ ಬಂದು 250 ರೂಪಾಯಿ, 300 ರೂಪಾಯಿನೋ ಸಮಥಿಂಗ್ ತಪ್ಪು 250 ರೂಪಾಯಿನೋ ಒಂದು ಸ್ಪ್ರಿಂಕ್ಲರ್ ಪೈಪ್ಗಿದೆ. ಸೊ ನಮಗಿದು ಸಬ್ಸಿಡಿಯಲ್ಲಿ ಸಿಕ್ಕಿರೋಂಥದ್ದು, ಅಗ್ರಿಕಲ್ಚರಿಗೆ ನಾವು ಬಳಸೋಕ್ಕೆ ಅಂತ ಹೇಳ್ಬಿಟ್ಟು ಸಬ್ಸಿಡಿಯಲ್ಲಿ ಸಿಕ್ಕಿರೋಂತಹ ಪೈಪ್ಗಳಿದು. ಸೊ ಅಲ್ಲಿಗೆ 300 ರೂಪಾಯಿ ಹಂಗಾದರೆ 5 ಪೈಪಿಗೆ 1,500 ಆಗುತ್ತೆ. ಸೊ ಅದು ಬಂದು ನೆಕ್ಸ್ಟಿಗೆ ಮತ್ತೆ ನಾನೊಂದು ಈಗ ಟೋಟಲು 5 ಬಾಟಮ್ ಇದೆ, ಅಂದರೆ ನಾನು ಅದೇ ನಿಮ್ಗೆ ಅಲ್ಲಿ ತೋರಿಸಿನಲ್ಲ, ಸೊ ವಾಲ್ ಹಾಕ್ಕೊಂಡು ಮಾಡಿರೋಂಥದ್ದು ಅಸೆಂಬ್ಲಿ. ಅದಕ್ಕೆ ಒಂದಕ್ಕೆ 130 ರೂಪಾಯಿ, ಅದಕ್ಕೆ ನಾನು 5 ತೊಗೊಂಡಿದ್ದೀನಿ. 5ಕ್ಕೆ 650 ರೂಪಾಯಿ ಆಗುತ್ತೆ. ನಂತರ ವಾಲ್ಗಳು ಬಂದು ಎಷ್ಟು ವಾಲ್ ತೊಗೊಂಡಿದ್ದೀನಿ ಗೊತ್ತಾ, 5 ವಾಲ್ ತೊಗೊಂಡಿದ್ದೀನಿ. 5ರಿಂದ ಒಂದು 6 ವಾಲ್ ತೊಗೊಂಡಿದ್ದೀನಿ. 6 ವಾಲಿಗೆ ಒಂದು ನಿಮಗೆ 5 ರೂಪಾಯಿ, ನಂಗೂ ಅಲ್ಲಿಗೆ ಒಂದು 100 ರೂಪಾಯಿ ಅಂದ್ಕೊಳ್ಳಿ. ಆಮೇಲೆ ಅದು ಬಂದು ರೋಲ್ ಪೈಪಿಗೆ ಬಂದು ನಾನು ಇವಾಗ ಇಲ್ಲಿ ಇದೊಂದು ಅರ್ಧ ಎಕರೆ ಇದು ಟೋಟಲ್ ಇರೋಂಥದ್ದು. ಇದಕ್ಕೆ ನಾನು 6 ರೋಲ್ ತೊಗೊಬಂದಿದ್ದೀನಿ. 6 ರೋಲಿಗೆ ಅಲ್ಲಿಗೆ 950 ರೂಪಾಯಿ ಆಗುತ್ತೆ ಒಂದು ರೋಲಿಗೆ. ಸೊ 6 ರೋಲಿಗೆ ಟೋಟಲಾಗಿ ನಿಮಗೆ 5,700 ರೂಪಾಯಿ ಆಗುತ್ತೆ. ಸೊ ಅಲ್ಲಿಗೆ ನಿಮಗೆ 5,700 ರೂಪಾಯಿ ಇದು ರ್ಯಾಟಲ್ ಪೈಪ್ ಆಯಿತು. ಆಮೇಲೆ 1,500 ನಿಮಗೆ ಸ್ಪ್ರಿಂಕ್ಲರ್ ಪೈಪದಾಯಿತು. ಆಮೇಲೆ ಬಾಟಮ್ ಬಂದು 500 ರೂಪಾಯಿ ಆದಂಗೆ ಆಯಿತು. ಆಮೇಲೆ ನಿಮಗೆ ಇನ್ನೊಂದು ವಾಲ್ಗಳು ಬಂದು 100 ರೂಪಾಯಿ ಆಯಿತು. ಆಮೇಲೆ ಈಗ ಒಂದು ರೋಲು, ಅದೇ ನಾವು ಸಣ್ಣ ಟ್ಯೂಬ್ ಹಚ್ಚಂಗೆ ನಿಮಗೆ ತೋರಿಸಿನಲ್ಲ, ಸೊ ಚುಚ್ಚೋದು, ಅದೊಂದು ಟ್ಯೂಬಿಗೆ ಬಂದು ಒಂದು ಬಂಡ್ಲಿಗೆ ಅದು 110 ರೂಪಾಯಿ ಆಗುತ್ತೆ. ಸೊ ನಾನು ಬಂದು ತೊಗೊಂಡಿರೋಂಥದ್ದು 2.5 mm ಅದು ಟ್ಯೂಬು. ನಿಮಗೆ ಎಷ್ಟು ಬೇಕಾದ್ರೆ ಸಿಗುತ್ತೆ, 2.5 mm ಸಿಗುತ್ತೆ, ಇಲ್ಲಾಂದರೆ 1.5 mm ಸಿಗುತ್ತೆ. ನೀವು ಎಷ್ಟು ನೀರು ಬೇಕು ನಿಮ್ಮ ಗಿಡದ ಬಡ್ಡೆಗೆ ಅಂತ ಹೇಳ್ಬಿಟ್ಟು ನಿಮ್ಮ ಚಾಯ್ಸ್ ಮಾಡ್ಕೊಬೋದು ಅದರಲ್ಲಿ. ಸೊ ನಾನು ಸ್ವಲ್ಪ ಅಡಿಕೆ ಮರಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಬೀಳಲಿ ಅಂತೇಳಿ 2.5 mm ಅದು ಪೈಪ್ ತೊಗೊಂಬಂದು 2 ಬಂಡ್ಲು ತೊಗೊಂಬಂದಿದ್ದೆ. ಸೊ ಒಂದಕ್ಕೆ 110 ರೂಪಾಯಿ, ನನಗೆ 2 ಬಂಡ್ಲಿಗೆ 220 ರೂಪಾಯಿ ಆಗೋಯ್ತು. ಅದಾದಮೇಲೆ ನಿಮಗೆ ಟೋಟಲ್ ಇಷ್ಟಕ್ಕೆ ನಿಮಗೆ 8,050 ರೂಪಾಯಿ ಆಗುತ್ತೆ. ಸೊ 8,000 ರೂಪಾಯಿ ಆಗುತ್ತೆ ಇಲ್ಲಿಗೆ ಇಷ್ಟಕ್ಕೆ. ಸೊ ಇನ್ನು ಲೇಬರ್ಸ್ ಚಾರ್ಜ್ ಬಂದು 4 ಆಳು ತೊಗೊಂಡಿದ್ದೀವಿ. 4 ಆಳಿಗೆ ಇವಾಗ ಗಂಡಾಳು ತೊಗೊಂಡಿರೋಂಥದ್ದು. 4 ಆಳಿಗೆ ನಮ್ಮ ಕಡೆ ಇವಾಗ 600 ರೂಪಾಯಿ ಅಷ್ಟು ಲೇಬರ್ಸ್ ಚಾರ್ಜ್ ಕೊಡ್ತಾಯಿದ್ದೀವಿ. ಅಲ್ಲಿಗೆ 4 ಆಳಿಗೆ 600 ರೂಪಾಯಿ, ನನಗೆ ಟೋಟಲ್ಲು 2,400 ರೂಪಾಯಿ ಆಗುತ್ತೆ. ಸೊ ಅಲ್ಲಿಗೆ ಟೋಟಲ್ ನಿಮಗೆ ಲೇಬರ್ಸ್ ಚಾರ್ಜ್ ಎಲ್ಲ ಸೇರಿಸಿ ನಿಮಗೆ 10,000 ರೂಪಾಯಿ ಖರ್ಚಾಗುತ್ತೆ. ಸೊ ಹೆಚ್ಚು ಕಮ್ಮಿ ಅಷ್ಟಾಗುತ್ತೆ. ಸೊ ಇದು ನಾನು ತುಂಬ
ಕಡಿಮೆಯಲ್ಲಿ ಮಾಡಿರೋಂಥದ್ದು, ಇನ್ನೂ ಕಡಿಮೆಯಲ್ಲೂ ಮಾಡ್ಬೋದು. ಸೊ ಸ್ಪ್ರಿಂಕ್ಲರ್ ಪೈಪ್ ಪಟ್ಟು ನೀವು ಮಾಮೂಲಿ PUC ಪೈಪ್ ಹಾಕ್ಕೊಳ್ತೀನಿ ಅಂತ ಅಂದರೆ ಅದರಲ್ಲಿ ಇನ್ನೂ ಕಮ್ಮಿ ಆಗುತ್ತೆ. ಸೊ PUC ಪೈಪಿಗೆ ಲೆಂತಿಗೆ ₹110 ಇಲ್ಲ ₹150 ಒಂದು ಲೆಂತಿಗೆ ಪೈಪ್ ಇರ್ಬೋದು. ಸೊ ಅದರಿಂದ ಮಾಡೋದ್ರು ಕೂಡ ಅನುಕೂಲನೇ. ಬಟ್ ಅದು ಪೈಪ್ ಏನಾಗುತ್ತೆ ಅಂದರೆ ನಾವು ಮೇಲೆ ಬಿಟ್ಟಿರೋದ್ರಿಂದ PUC ಪೈಪೆಲ್ಲ ಬಿಸಿಲಿಗೆ ಕಾರಿಸಿ ಜಾಸ್ತಿ ದಿನ ಬರಲ್ಲ ಅದು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಬಿಸಿಲಿಗೆ ಕಾದು ನಾವು ಯಾವಾಗ ಪ್ರೆಸರ್ ಕೊಡ್ತಾ ಇರ್ತೀವಿ ಅವಾಗ ಪೈಪು ಒಡೆದೋಗ್ತಾ ಬರ್ತದೆ. ಸೊ ಕೆಲವೊಂದು ಹಾಗೆ ಇಲ್ಲ ಅಂತಂದರೆ PUC ಪೈಪ್ನು ಪರ್ಮನೆಂಟ್ ಮಾಡ್ಬೋದು. ಸೊ ಅದು ಗುಂಡಿ ತೆಗೆದು ಹೂಣಬೇಕು. ಸೊ ಅದ್ರ ಬದಲು ನಮಗೆ ಇವಾಗ PUC ಪೈಪ್ನ ಉಳಿಸೋದಕ್ಕೋಸ್ಕರ ನಮ್ಮ ಹತ್ರ ಹೇಗಿದ್ರು ಎಕ್ಸ್ಟ್ರಾ ಸ್ಪ್ರಿಂಕ್ಲರ್ ಪೈಪ್ ಇತ್ತು. ಸೊ ತೊಗೊಂಡು ಬಂದು ಅದನ್ನೇ ಅತ್ಲಾಗೆ ಹಾಕಿ ಮಾಡಿರೋಂಥದ್ದು. ಇವಾಗ ಮಾಡಿರೋಂಥದ್ದು ನಾನು ಪರ್ಮನೆಂಟಾಗಿ ಇದು ನಾನು ಎಷ್ಟು ವರ್ಷ ಬೇಕಾದರೂ ಕೂಡ ಇದನ್ನು ಮೇಂಟೈನ್ ಮಾಡ್ಕೊಬೋದು. ಸೊ ನನಗೆ PUC ಪೈಪು ಬಿಸಿಲಿಗಾದರೂ ಏನೂ ಆಗಲ್ಲ, ನಾನು ಸ್ಪ್ರಿಂಕ್ಲರ್ ಪೈಪು ಬಿಸಿಲಿಗಾದರೂ ಏನೂ ಆಗಲ್ಲ. ಸೊ ನನಗಿದು ಹೆಚ್ಚು ಕಮ್ಮಿ ಒಂದು 5 ರಿಂದ 6 ವರ್ಷಕ್ಕೆ ನನಗೆ ತೊಂದರೆ ಇಲ್ಲ. ಸೊ ಮಧ್ಯದಲ್ಲಿ ನಮಗೆ ಇಲಿ ಅಥವಾ ಎಂಥ ಕೆಲವು ನಮ್ಮ ಕಡೆ ಕಬ್ಬೆಕ್ಕು ಅಂತೆಲ್ಲ ಬರ್ತವೆ. ಸೊ ಆ ಕಾಡು ಪ್ರಾಣಿಗಳನ್ನ ಕಡಿದು ಸ್ವಲ್ಪ ರ್ಯಾಟರ್ ಪೈಪ್ನ ಡ್ಯಾಮೇಜ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಅದಕ್ಕೂ ಒಂದು ಇದಿದೆ, ಟೇಪ್ ಹಾಕ್ಬಿಟ್ಟು ನೀಟಾಗಿ ಹೊಡೆದ್ರೆ ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇನ್ನು ಅದು ಬಿಟ್ಟರೆ ನಮಗೆ ಇನ್ನು ಯಾವುದು ಖರ್ಚಿಗೆ ಇದು ನಾನು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡಿರುವಂಥದ್ದು. ಇನ್ನೂ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡ್ಬೋದು. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಇನ್ನೂ ಎಷ್ಟು ಹೆಂಗೆ ಚೀಪಾಗಿ ಮಾಡ್ಬೋದು ಅಂದರೆ ಒಂದು ₹6,000 ಒಳಗಡೆ ಮುಗಿಯಂಗೂ ಸಮೇತ ನಾವು ಮಾಡ್ಕೊಬೋದು. ಸೊ ಅದು ನಾನು ಇನ್ನೊಂದು ಕಡೆ ಫ್ಲ್ಯಾಟಲ್ಲಿ ಮಾಡಿದ್ದೀನಿ, ನಿಮಗೆ ಅದನ್ನು ನೆಕ್ಸ್ಟಿಗೆ ಹೋಗಿ ತೋರಿಸ್ತೀನಿ. ಇದೇ ರೀತಿ ನೋಡಿ ಅದಕ್ಕೆ ನಾನು ಈಗ ಮಾಡಿರೋದಕ್ಕೆ ₹10,000 ಖರ್ಚಾಗಿದೆ. ನಾನು ಅಲ್ಲಿ ಅದೇ ಅರ್ಧ ಎಕರೆಗೆ ಮಾಡಿರೋವಂಥದ್ದು, ಅಲ್ಲಿ ₹5,000 ಖರ್ಚು ಮಾಡಿ ನಾನು ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತೊಂದು ವೀಡಿಯೋ. ಸೊ ಇದೇ ಥರ ಅಗ್ರಿಕಲ್ಚರ್ ಮತ್ತು ಡ್ರಿಪ್ ಇರಿಗೇಷನ್ ಬಗ್ಗೆ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಸಹಕರಿಸಿ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.